ಬೇಂದ್ರೆ ವರಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಕನ್ನಡ ಸಾಹಿತ್ಯದ ಕವಿಚಕ್ರವರ್ತಿ ಎಂದು ಹೆಸರಾಗಿದ್ದಾರೆ. ಅವರನ್ನು ಅಭಿಮಾನಿಗಳು ವರಕವಿ ಎಂದು ಕರೆದರು. ಬೇಂದ್ರೆಯವರ ಕಾವ್ಯದಲ್ಲಿ ನಿಸರ್ಗ ಸೌಂದರ್ಯ, ಜನಜೀವನದ ನಿಜ ಚಿತ್ರಣ, ತತ್ವಚಿಂತನೆ ಹಾಗೂ ಭಾವನಾತ್ಮಕತೆಗೆ ವಿಶಿಷ್ಟ ಸ್ಥಾನವಿದೆ. ಅವರು ಅಂಬಿಕಾ ತನಯದತ್ತ ಎಂಬ ಕಾವ್ಯನಾಮದಿಂದ ಕೂಡ ಪ್ರಸಿದ್ಧರಾಗಿದ್ದರು. ಬೇಂದ್ರೆಯವರು ತಮ್ಮ ಕವಿತೆಗಳ ಮೂಲಕ ಸಾಮಾನ್ಯ ಜನರ ಸಂತೋಷ ದುಃಖ, ನಂಬಿಕೆ ಅನಂಬಿಕೆ, ಭಕ್ತಿ ಮತ್ತು ಜೀವನದ ತಾತ್ವಿಕ ಅಂಶಗಳನ್ನು ಮನಮುಟ್ಟುವಂತೆ ವ್ಯಕ್ತಪಡಿಸಿದ್ದಾರೆ. ಅವರ ಕೃತಿಗಳಲ್ಲಿ ಗೋಪಿ ಗೋಪಾಲ, ನಾಕುತಂತಿ, ಅರುಣಬಾಲ, ಸಾಕ್ಷಾತ್ಕಾರ ಮೊದಲಾದವು ಪ್ರಮುಖವಾಗಿವೆ. ಬೇಂದ್ರೆಯವರ ಕಾವ್ಯದಲ್ಲಿ ಜನಪದದ ಶೈಲಿ ಮತ್ತು ನವ್ಯಭಾವನೆಯ ಸೌಂದರ್ಯ ಎರಡೂ ಒಂದೇ ವೇಳೆ ಅಡಗಿವೆ. ಅವರ ಸಾಹಿತ್ಯ ಶೈಲಿ ಕನ್ನಡ ಕಾವ್ಯಕ್ಕೆ ಹೊಸ ಹಾದಿ ತೋರಿಸಿದೆ. ಅವರು 1973ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದು ಕನ್ನಡ ಸಾಹಿತ್ಯದ ಕೀರ್ತಿಯನ್ನು ದೇಶವ್ಯಾಪಿ ಮಾಡಿದ್ದಾರೆ. ಬೇಂದ್ರೆಯವರ ಜೀವನ ಮತ್ತು ಕೃತಿಗಳು ಕನ್ನಡ ಸಾಹಿತ್ಯದ ಅಶೇಷ ಪ್ರೇರಣೆಯಾಗಿವೆ.